ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರಿಗೂ ಯುಗಾದಿಯ ಶುಭಾಕಾಂಕ್ಷೆಗಳು. ನನಗೆ ಬಂದಂಗೆ ಹೇಳ್ತಾಯಿದ್ದೀನಿ, ಯಾರೇನು ಅನ್ಕೋಬೇಡಿ ದಯವಿಟ್ಟು. ಸೊ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ? ಒಂದು 5 ನಿಮಿಷ ವೀಡಿಯೋ ತೆಗೆದಿಡೋಣ. ಲೈವ್ ಬಿಡ್ತಾಯಿದ್ದೀನಿ. ಲೈವಲ್ಲಿ ಸ್ವಲ್ಪ ಹೊತ್ತು ಲೈವ್ ಮಾತಾಡ್ತಿದ್ದೀನಿ, ಸ್ವಲ್ಪ ವೀಡಿಯೋ ತೆಗೆದಿಕ್ಕೋಣ ಅಂತ. ಹಾಗೆ ಯಾರು ಇವಾಗ ನಾನು ಈ ವಿಡಿಯೋ ತೆಗಿತಾ ಇರೋದು 11:30 ಆಗಿದೆ ಟೈಮು. ಯಾರು ಹಂಗೆ ಹಬ್ಬ ಮಾಡ್ಕೊತಾಯಿದ್ದೀರೋ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಯಾಕಂದರೆ ನನಗೆ ಬಂದಂಗೆ ನಾನು ಮಾತಾಡ್ತಾಯಿದ್ದೀನಿ. ನೀಟಾಗಿ ಮಾತಾಡಿಲ್ಲ ಅಂದರೆ ಏನು ಬೇಜಾರು ಇದು ಮಾಡ್ಕೊಬೇಡಿ ಪ್ಲೀಸ್ ದಯವಿಟ್ಟು. ಹಾಗೆ ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾಯಿದ್ದೀರೋ ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಯುಗಾದಿಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಯುಗಾದಿಗೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಯಾರ ಟೈಮಿಂಗ್ ಇದೆಯೋ. ಒಬ್ಬೊಬ್ರು ಚೆನ್ನಾಗಿರ್ತಾರೆ, ಒಬ್ಬರು ಖುಷಿಯಾಗಿರ್ತಾರೆ, ಒಬ್ಬೊಬ್ರು ಯೋಚನೆ ಮಾಡ್ತಾಯಿರ್ತಾರೆ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್. ನಾವಿವತ್ತು ಇರ್ತೀವಿ, ನಾಳೆ ಅಂದರೆ ನಾವು ಇರೋಷ್ಟು ದಿನ ಯಾವಾಗ್ಲೂ ಸಂತೋಷವಾಗಿರಬೇಕು. ಯಾವಾಗೂ ಯಾಕೆ ಚಿಂತೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಆಳ್ಕೊಂಡಿರಬಾರ್ದು. ಯಾಕಂದರೆ ದೇವರು ಕಷ್ಟ ಅನ್ನೋದು ಎಲ್ಲರಿಗೂ ಬರ್ತಾಯಿರುತ್ತೆ, ಹೋಗ್ತಾಯಿರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಆಯಿತಾ ಫ್ರೆಂಡ್ಸ್? ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಹ್ಯಾಪಿಯಾಗಿರಬೇಕು. ಹಾಗೆ ನಾನು ಹ್ಯಾಪಿಯಾಗಿ ಇರಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹ್ಯಾಪಿಯಾಗಿರ್ತೀವೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಒಂದು 5 ನಿಮಿಷ ವೀಡಿಯೋ ಮಾತಾಡಿ, ಒಂದು 5 ನಿಮಿಷ ಆದರೂ ವೀಡಿಯೋ ತೆಗೆದು ಇಡೋಣ ಅಂತ ಚಿಕ್ಕದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ತಾಯಿದ್ರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಪರವಾಗಿಲ್ಲ. ಇಲ್ಲಾಂದ್ರೆ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ನನ್ನ ವೀಡಿಯೋ ಆದರೆ ನೋಡಿ. ಸೊ ಫ್ರೆಂಡ್ಸ್, ಇನ್ನೇನು ಹೇಳೋಣ ಅಂದರೆ, ಯುಗಾದಿಗೆ ಬಟ್ಟೆಗಳು ತೊಗೋಬೇಕು ಅಂದ್ಕೊಂಡು ಬಟ್ಟೆಗಳು ಇದೆ ಆಲ್ರೆಡಿ ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿಲ್ಲ ಇನ್ನೂ. ಇರಲಿ, ಎಲ್ಲರಿಗೂ ಏನೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಯೂಟ್ಯೂಬ್ ಮಾಡೋರು ಬಡ 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 ಅಂತ ಮಾತಾಡ್ತಿರ್ತಾರೆ. ಆದರೆ ನಮಗಂತೂ ಮಾತಾಡೋಕ್ಕೆ ಬರೋಲ್ಲ. ಏನೋ ನಮಗೆ ಬಂದಿದ್ದ ಥರ ಮಾತಾಡ್ತೀನಿ. ಆದರೆ ಈ ವಿಡಿಯೋ ಮಾತ್ರ ಇವಾಗೆ ಅಪ್ಲೋಡ್ ಮಾಡ್ತೀನಿ, ನೋಡಿ. ಎಲ್ಲರೂ ನೋಡಿ ಅಂತಲೇ ಕೇಳ್ಕೊತೀನಿ. ಯಾರು ನಗಿಬೇಡಿ, ಈ ಆಂಟಿ ಏನಪ್ಪ ಈ ಥರ ಮಾತಾಡಿದ್ದಾರೆ ಅಂತ. ದಯವಿಟ್ಟು ಯಾರ್ಯಾರು ನೋಡ್ತಾಯಿದ್ದೀರೋ, ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದ. ಆ್ಯಕ್ಚುಲಿ ನಾನು ಜಾಸ್ತಿ ಹಾಕಿರೋದೇ ದೇವ್ರದ್ದು ಶಾರ್ಟ್ ವೀಡಿಯೋ, ಆಮೇಲೆ ಮತ್ತು ದೇವ್ರನ್ನ ಎತ್ತಾ ಇರ್ತಾರಲ್ಲ, ಅದು ದೇವ್ರದ್ದು ಯಾರಾದರೂ ಕಷ್ಟ ಕೇಳಕ್ಕೆ ಬಂದಿರ್ತಾನೆ, ಅದು ಲೈವ್ ವೀಡಿಯೋ ಬಿಟ್ಟಿದ್ದೀನಿ. ಎಲ್ಲ ಜಾಸ್ತಿ ಬಿಟ್ಟಿರೋದೇ ಅದು. ನೋಡಿ, ಸ್ವಲ್ಪ ಹಬ್ಬಕ್ಕೆ ಸ್ವಲ್ಪ ಲೈವ್ ಬಿಟ್ಟೆ. ಲೈವಲ್ಲಿ ಕೆಲವು ಜನ ಈ ಮೆಸೇಜ್ ಮಾಡ್ತಾರೆ, ಸ್ವಲ್ಪ ಓದೋಕ್ಕೆ ಬರುತ್ತೆ, ಸ್ವಲ್ಪ ಓದೋಕ್ಕೆ ಬರೋಲ್ಲ. ಅದಕ್ಕೇ ಸ್ವಲ್ಪ ಒಂದು 5 ನಿಮಿಷ ವೀಡಿಯೋ ಮಾತಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಆದರೆ ನನಗೆ ಗೊತ್ತಿರೋ ಮಾತ್ರ ನನಗೆ ತುಂಬಾ ಟ್ಯಾಲೆಂಟ್ ಇಲ್ಲ. ಏನೋ ನನಗೆ ಬಂದಿದ್ದು ಮಾತ್ರ ನಾನು ಮಾತಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರನ್ನೂ. ಸೊ ಹಾಗೆ ಇವತ್ತು ನೈಟೆಲ್ಲ ನಾವು ಎಲ್ಲರೂ ಶಿವರಾತ್ರಿಗೆ ಜಾಗರಣೆ ಇದ್ದರೆ, ನಾವು ಯುಗಾದಿಗೆ ಜಾಗರಣೆ ಇರ್ತೀವಿ. ಯಾಕಂದರೆ ಬೆಳಗ್ಗಿನ ಜಾವ ಎದ್ದು ಈ ಬಿಸಿಲು ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಭಯಂಕರ ಆಗಿಬಿಟ್ಟಿದೆ ಬಿಸಿಲು. ಒಂದು ಸ್ವಲ್ಪ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಂಡ್ರೆ ಸ್ಟವ್ ಮುಂದೆನೇ ಅಲ್ಲ, ಸುಮ್ಮನೆ ಹಂಗೆ ನಿಂತ್ಕೊಂಡ್ರು ಕೂಡ ಸುರಿತಾ ಇರ್ತದೆ. ಅದಕ್ಕೋಸ್ಕರ ಬೆಳಗಿನ ಜಾವ ಯಾಕೆ ಮಾಡೋದು ಅಂದ್ಬಿಟ್ಟು ಬಿಸಿಲಲ್ಲಿ ಮಾಡೋಕ್ಕೆ ಒಬ್ಬಟ್ಟು ಅವೆಲ್ಲ ಸುಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಎಲ್ಲ ನೆನೆ ಹಾಕ್ಬಿಟ್ಟು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಹೆಸರುಬೇಳೆ ಎಲ್ಲ ನೆನೆ ಹಾಕಿಟ್ಬಿಟ್ಟು, ಮತ್ತು ಬೇಳೆ ಬೇಯೋಕ್ಕೆ ಇಟ್ಬಿಟ್ರೆ, ಒಂದು ಕಡೆ ಆಲೂಗಡ್ಡೆ, ಒಂದು ಕಡೆ ಬೇಳೆ ಆ ಥರ ಬೇಯೋಕ್ಕೆ ಇಟ್ಬಿಟ್ರೆ ಬೇಕಾಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು, ಆಮೇಲೆ ಬೆಳಗಿನ ಜಾವ ನಾನು ಇನ್ನೇನು ಬೆಳಕಾಗ್ತಾ ಇರುತ್ತೆ, ಆವಾಗ ನಿದ್ದೆ ಫುಲ್ ಬಂದುಬಿಡುತ್ತೆ. ಚೆನ್ನಾಗಿ ಮಲ್ಕೊಂಡು ಅವಾಗ ನಿದ್ದೆ ಹೋಗ್ತಾಯಿರ್ತೀನಿ.
ಓಕೆನಾ ಫ್ರೆಂಡ್ಸ್? ದಯವಿಟ್ಟು ನೀವು ಯಾರು ನನ್ನ ವಿಡಿಯೋ ನೋಡ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಇಲ್ಲ ಅಂದರೂ ಪರವಾಗಿಲ್ಲ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.